ಹಾಯ್ ಫ್ರೆಂಡ್ಸ್, ಜಾಸ್ತಿ ದಿನ ಆದಮೇಲೆ ನಾನು ಜಿಮ್ಗೆ ಹೋಗ್ಬೇಕಂತ ಅಂದ್ಕೊಂಡೆ. ಯಾಕಂದರೆ ನಾನು ತುಂಬ ದಪ್ಪ ಆಗಿದೆ ಅಂತ ನನಗೆ ಅನಿಸ್ತು. ನಮ್ಮ ಫ್ರೆಂಡ್ಸ್ ಬೇರೆ ರೇಗಿಸ್ತಾನೆ ಇದ್ದರು, ಏನು ಸುಮ್ಮನೆ ಹೋಗ್ತೀಯಾ ಬರ್ತೀಯಾ, ನೀನು ಅಷ್ಟು ಅರ್ಧ ದಿನಕ್ಕೆ ಹೋಗ್ತೀಯಾ, ಸರಿಯಾಗಿ ಮೇಂಟೈನ್ ಮಾಡಲ್ಲ ಅಂತ. ಪಕ್ಕದಲ್ಲಿದ್ದನ್ನೆಲ್ಲ ಇವನೇ ಸಾಕು ನನಗೆ ರೇಗಿಸೋದಕ್ಕೆ. ಆದರೂ ಕೂಡ ನಾನು ಹೋಗ್ಬೇಕಂತ ಡಿಸೈಡ್ ಮತ್ತು ಶೂ ಹಾಕ್ಕೊಂಡು ನಾನು ಒಂದು ಹುಮ್ಮಸ್ನಲ್ಲಿ ಮತ್ತೆ ರೆಡಿಯಾಗಿ ಮತ್ತೆ ಹೆಲ್ಮೆಟ್ ಹಾಕ್ಕೊಂಡು ಹೋಗ್ಬೇಕಂತ ಡಿಸೈಡ್ ಆದೆ. ಹೊರಗಡೆ ಬಂದರೆ ಮಳೆ ಬೀಳ್ತಿತ್ತು, ಆದರೂ ಕೂಡ ಪರವಾಗಿಲ್ಲ ಅಂತ ಅಂದ್ಕೊಂಡು ಹೋಗೋಣ, ಫಿಟ್ನೆಸ್ ಮೇಲೆ ಮೇಂಟೈನ್ ಮಾಡೋಣ ಅಂತ ನೋಡಿದೆ. ಮತ್ತೆ ಗಾಡಿ ಹತ್ರ ಹೋಗಿ ಗಾಡಿ ನೋಡ್ತೀನಿ ಪೆಟ್ರೋಲ್ ಇದೆ ಅಂತ ಚೆಕ್ ಮಾಡೋಣ ಅಂತ ನೋಡಿದೆ. ಗಾಡಿ ಕೀ ಆನ್ ಮಾಡಿದೆ, ಪೆಟ್ರೋಲ್ ಬೇರೆ ತುಂಬ ಇತ್ತು. ಮತ್ತು ಓಕೆ ಅಂತ ಚಲೋ ಅಂತ ಹೋದೆ. ಆಮೇಲೆ ನೋಡ್ತೀನಿ ಕಲ್ಟ್ ಹತ್ರ ಹೋದೆ. ಕಲ್ಟಲ್ಲಿ ಮೆಂಬರ್ಶಿಪ್ ತೊಗೊಂಡಿದ್ದೀನಿ. ಅದು ಕೆಳಗಡೆ ಬಾರ್ ಕೂಡ ಇತ್ತು, ಸ್ಪಾ ಕೂಡ ಇತ್ತು. ನಿಧಾನ ಹಂಗೆ ಅವೆರಡು ಮೇಲೆ ಗಮನವೂ ಇಲ್ಲ. ಆಯಿತು, ಅದರಿಂದ ನನಗೆ ಸ್ಟೆಪ್ ಹಚ್ಕೊಂಡು ಹೋದೆ. ಅಲ್ಲೊಂದು ನನಗೆ ನಮ್ಮ ಮುಂಚೆನೇ ಬೇಜಾನು ಜನ ಬಂದುಬಿಟ್ಟಿದ್ರು. ನೋಡಿ ಚಪ್ಪಲಿಗಳೆಲ್ಲ ಎಷ್ಟು ಬಿಟ್ಟಿದ್ದಾರೆ ಇಲ್ಲಿ ನೋಡಿ. ಹಿಂಗೆ ಮುಂದೆ ಹೋಗ್ತಿದ್ದೆ, ಇಲ್ಲಿ ಕೂಡ ಮುಂದೆ ಸ್ಟೆಪ್ಸ್ ಹತ್ತ ಹೋಗ್ತಾ ಇಲ್ಲೇನೋ ಬರೆದಿದ್ದಾರೆ. ಇಲ್ಲಿ ಬಂದು ಇದ್ರ ಡೀಟೇಲ್ಸ್ ಕೊಡ್ತೀನಿ ಮತ್ತು ನಿಧಾನಕ್ಕೆ. ಯಾಕಂದರೆ ಇದು ನನ್ನ ಫಸ್ಟ್ ವೀಡಿಯೋ, ಬಿಕಾಸ್ ಅದು ಫಸ್ಟು ಇದರಿಂದ ಸ್ಕ್ಯಾನ್ ಮಾಡಿಕೊಂಡು ಮತ್ತು ಒಳಗಡೆ ಎಂಟ್ರಿ ಆಗ್ತಾನೆ ನನ್ನ ವೆಯ್ಟ್ನ ಎಷ್ಟಿದೆ ಅಂತ ಚೆಕ್ ಮಾಡೋಣ ಅಂತ ಅಂದ್ಕೊಂಡೆ. ಚೆಕ್ ಮಾಡ್ಕೊಂಡು ನಾನು ಹಾಕ್ಕೊಂಡಿದ್ದೆ, ಹೆಲ್ಮೆಟ್ನ ಪಕ್ಕ ಇಟ್ಟೆ. ನೋಡಿದ್ರೆ ಅದು ಟವಲೆಲ್ಲ ಕೆಳಗಡೆ ಬಿದ್ದಾಯಿತು. ಅದನ್ನ ಎತ್ತಿಕ್ಬಿಟ್ಟು ಮೇಲೆ ಪಕ್ಕದಲ್ಲಿ ಬಂದು ಮತ್ತೆ ನಿಂತ್ಕೊಂಡು ನೋಡಿದೆ. ನನ್ನ ಆ್ಯಕ್ಚುಲಿ ವೆಯ್ಟು 65 ಇರಬೇಕು, ಇದು 76.65 ಇದೆ. ಅಂದರೆ 10 kg ಜಾಸ್ತಿ ಆಗಿದ್ದೀನಿ. 10 kg ನಾನು ಡೌನ್ ಆಗಬೇಕು ಅಂತ ಫಿಕ್ಸ್ ಆಗಿದ್ದೀನಿ. ನೋಡೋಣ ನನ್ನ ಎಷ್ಟಾಗುತ್ತೋ ಅಷ್ಟು ಆಡೋದಕ್ಕೆ ಇದು ಮಾಡೋಣ ಅಂದ್ಕೊಂಡ್ಬಿಟ್ಟಿದ್ದೀನಿ. ಜಿಮ್ ಎಂಟ್ರ್ ಆಗ್ತಾನೆ ಫಸ್ಟ್ ಇವತ್ತು ವಾರ್ಮಪ್ ಇದೆ. ಅದಕ್ಕೆ ವಾರ್ಮಪ್ಗೋಸ್ಕರ ನಾನು ಥ್ರೆಡ್ಮಿಲ್ ಯೂಸ್ ಮಾಡೋಣ ಅಂತ ಅಂದ್ಕೊಂಡೆ. ಥ್ರೆಡ್ಮಿಲ್ ಹತ್ತಿ ಅದು ಆನ್ ಬಟನ್ ಇಲ್ಲದೆ ಅಂತ ಗೊತ್ತಾಗಲಿಲ್ಲ. ಓಕೆ, ಆಮೇಲೆ ಗೊತ್ತಾಯಿತು. ಯಾಕಂದರೆ ಇದು ಹಿಂದೆನೂ ಯೂಸ್ ಮಾಡಿದ್ದೆ, ಅದಕ್ಕೋಸ್ಕರ ಗೊತ್ತಾಯಿತು. ನಾನು ಆನ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಆದರೂ ಮಾಡಲೇಬೇಕು ಅಂತ ಫಿಕ್ಸ್ ಆಗಿದ್ದೆ. ಬಿಕಾಸ್ ನನ್ನ ಬಾಡಿ ವೆಯ್ಟ್ ಕೂಡ ನಾನು ಸಪೋರ್ಟ್ ಮಾಡ್ತಿರ್ಲಿಲ್ಲ. ಆನ್ ಆಯಿತು ನೋಡಿ ಫ್ರೆಂಡ್ಸ್. ಆನ್ ಆಗ್ತಾನೆ ನಾನು ಸ್ಟಾರ್ಟ್ ಮಾಡಿದೆ ನನ್ನ ವರ್ಕೌಟ್ನ. ಆಲ್ಮೋಸ್ಟ್ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಸ್ಪೀಡ್ ಇನ್ಕ್ರೀಸ್ ಮಾಡ್ಕೊತಾ ಇದ್ದೆ. ಮತ್ತು ಇಂಕ್ಲೈನ್ ಡಿಕ್ಲೈನ್ ಅಂತ ಇರುತ್ತೆ. ಡಿಕ್ಲೈನಲ್ಲಿ ನಾನು ವಾಕಿಂಗ್ ಮಾತ್ರ ಮಾಡ್ತಿದ್ದೆ ಫಸ್ಟ್, ಯಾಕಂದರೆ ವಾರ್ಮಪ್ ಅಲ್ವಾ. ಅದಕ್ಕೆ ನಾನು ಸ್ಪೀಡಿನ ಸ್ವಲ್ಪ ಇನ್ಕ್ರೀಸ್ ಮಾಡಿಬಿಟ್ಟು ಇಂಕ್ಲೈನ್ 15-16 ಇಟ್ಟಿದ್ದೆ. ನೋಡಿ ಸ್ಟಾರ್ಟ್ ಮಾಡಿದ್ದೀನಿ, 0.22 ಆಗಿದೆ. ಇದನ್ನು ಎಂಡಿಂಗ್ ಕೂಡ ನಾನು ವಿಡಿಯೋ ಲಾಸ್ಟ್ ವಿಡಿಯೋ ಬಂದು ಅವತ್ತು ರೆಕಾರ್ಡ್ ಮಾಡಿದ್ದೀನಿ ನೋಡಿ, 34.57. ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅದುಗೂ ನಾನು ಟ್ರೈ ಮಾಡಿದ್ದೀನಿ. ಥ್ಯಾಂಕ್ ಯು ಗೈಸ್, ಬಾಯ್.